ಬೆಂಗಳೂರಿನಲ್ಲಿ ರಿಯಲ್ ಎಸ್ಟೇಟ್ ಪೈಪೋಟಿಗೆ ಏಜೆಂಟ್ ಒಬ್ಬ ಬಲಿಯಾಗಿದ್ದಾನೆ. ಕಿಡ್ನಾಪ್ ಆಗಿದ್ದ ರಿಯಲ್ ಎಸ್ಟೇಟ್ ಏಜೆಂಟ್ ಶವವಾಗಿ ಪತ್ತೆಯಾಗಿದ್ದಾನೆ. ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆಗೈದಿದ್ದಾರೆ ದುಷ್ಕರ್ಮಿಗಳು. ರಿಯಲ್ ಎಸ್ಟೇಟ್ ಪೈಪೋಟಿಗೆ ಏಜೆಂಟ್ ಒಬ್ಬ ಬಲಿಯಾಗಿದ್ದಾನೆ. ಬೆಂಗಳೂರಲ್ಲಿ ಕಿಡ್ನಾಪ್ ಆಗಿದ್ದ ರಿಯಲ್ ಎಸ್ಟೇಟ್ ಏಜೆಂಟ್ ಶವವಾಗಿ ಪತ್ತೆಯಾಗಿದ್ದಾನೆ. ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆಗೈದಿದ್ದಾರೆ ದುಷ್ಕರ್ಮಿಗಳು. ಇನ್ನು ಗೋಪಾಲ್ ಅಲಿಯಾಸ್ ಗೋಪಿ ಕೊಲೆಯಾಗಿರುವಂತಹ ದುರ್ದೈವಿ. ತಮಿಳುನಾಡಿನ ಡೆಂಕಣಿ ಕೋಟೆಯಲ್ಲಿ ಗೋಪಾಲ್ ಶವವಾಗಿ ಪತ್ತೆಯಾಗಿದ್ದಾರೆ. ಸುಮಾರು 25 ಲಕ್ಷ ರೂಪಾಯಿ ಸುಪಾರಿ ಪಡೆದು ದುಷ್ಕರ್ಮಿಗಳು ಹತ್ಯೆಗೈದಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ ಪೊಲೀಸರಿಗೆ. ಸುಪಾರಿ ನೀಡಿದ ರಿಯಲ್ ಎಸ್ಟೇಟ್ ಏಜೆಂಟ್ ಮೋಹನ್ ಎಂಬಾತ. ಆನೇಕಲ್ನ ಕರ್ಪೂರು ಗೇಟ್ ಬಳಿ ನಿನ್ನೆ ಅಪಹರಣ ಮಾಡಲಾಗುತ್ತೆ ರಿಯಲ್ ಎಸ್ಟೇಟ್ ಏಜೆಂಟ್ ಅವರನ್ನ. 25 ಲಕ್ಷ ರೂಪಾಯಿ ಸುಪಾರಿ ಪಡೆದು ದುಷ್ಕರ್ಮಿಗಳು ಹತ್ಯೆಗೈದಿದ್ದಾರೆ. ಸುಪಾರಿ ನೀಡಿದ್ದ ರಿಯಲ್ ಎಸ್ಟೇಟ್ ಏಜೆಂಟ್ ಮೋಹನ್ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಆನೇಕಲ್ನ ಕರ್ಪೂರು ಗೇಟ್ ಬಳಿ ನಿನ್ನೆ ಅಪಹರಣ ಮಾಡಲಾಗಿತ್ತು. ಇವತ್ತು ಶವವಾಗಿ ಪತ್ತೆಯಾಗಿದ್ದಾರೆ ಏಜೆಂಟ್ ಗೋಪಾಲ್. ಕಿಡ್ನಾಪ್ ಆಗಿದ್ದ ರಿಯಲ್ ಎಸ್ಟೇಟ್ ಏಜೆಂಟ್ ಶವವಾಗಿ ಪತ್ತೆಯಾಗಿದ್ದು, ಆದರೆ ಈ ಕೊಲೆಗೆ ಬಹುಶಃ ಹಳೆ ದ್ವೇಷ ಏನಾದರೂ ಕಾರಣ ಇರಬಹುದು ಅಥವಾ ರಿಯಲ್ ಎಸ್ಟೇಟ್ ಬಿಸ್ನೆಸ್ ವಿಚಾರವೇ ಕಾರಣ ಇರಬಹುದು ಅಂತ ಪೊಲೀಸರು ಶಂಕಿಸ್ತಾ ಇದ್ದಾರೆ. ಸುಪಾರಿ ನೀಡಿದ್ದು ರಿಯಲ್ ಎಸ್ಟೇಟ್ ಏಜೆಂಟ್ ಮೋಹನ್ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಗೋಪಾಲ್ ಅಲಿಯಾಸ್ ಗೋಪಿ ಕೊಲೆಯಾಗಿರುವಂಥ ದುರ್ದೈವಿ. ಆತನನ್ನು ದುಷ್ಕರ್ಮಿಗಳ ಅಪಹರಣ ಮಾಡಿ ಬಳಿಕ ಆತನನ್ನು ಕೊಲೆಗೈದು ಶವವನ್ನು ಬಿಸಾಡಿ ಹೋಗಿರುವಂಥದ್ದು. ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿದಾಗ ಈ ಒಂದು ಮಾಹಿತಿ ಲಭ್ಯವಾಗಿದ್ದು ತನಿಖೆಯನ್ನು ಮುಂದುವರಿಸಿದ್ದಾರೆ. ಆದರೆ 25 ಲಕ್ಷ ರೂಪಾಯಿ ಸುಪಾರಿ ಪಡೆದು ಹತ್ಯೆಗೈದಿರುವಂಥ ದುಷ್ಕರ್ಮಿಗಳು ಹಣಕ್ಕೋಸ್ಕರ ಹತ್ಯೆಗೈದಿದ್ದಾರೆ. ಅದರಲ್ಲೂ ಸುಪಾರಿ ನೀಡಿರುವಂಥದ್ದು ರಿಯಲ್ ಎಸ್ಟೇಟ್ ಏಜೆಂಟ್ ಮೋಹನ್ ಅಂತಂದರೆ ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಂತಹ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ವೈರತ್ವ ಏನಾದರೂ ಇತ್ತಾ, ಹಳೆಯ ದ್ವೇಷ ಏನಾದರೂ ಇತ್ತಾ, ಇದೇ ಕಾರಣಕ್ಕೆ ಅಥವಾ ಹಣಕಾಸಿನ ವ್ಯವಹಾರದ ವಿಚಾರದಲ್ಲಿ ಏನಾದರೂ ವೈಮನಸ್ಯ ಉಂಟಾಗಿ ಈ ಹತ್ಯೆಗೆ ಕಾರಣ ಆಗಿರಬಹುದಾ ಅನ್ನುವಂಥದ್ರ ಕುರಿತಾಗಿ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.